ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಪುಟ್ಟ ಓದ್ತಾ ಇದ್ದಾನೆ. ಏನು ಓದ್ತಾ ಇದ್ದಾನೋ ಗೊತ್ತಿಲ್ಲ. ಕಿವಿಗೆಲ್ಲ ಏನೋ ಹಾಕ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಓದ್ತಾ ಇದ್ದಾನೆ. ಬಕೆಟಿಗೆ ಎತ್ತಿಟ್ಕೊಳ್ತಾ ಇದ್ದಾರೆ ಸ್ನೇಹಿತರೆ, ಜೋಳ ಬೇಯಿಸ್ಲಿಕ್ಕೆ. ಪ್ರತಿ ಗುರುವಾರ ಸಂತೆಗೆ ಹೋಗಿದ್ರೆ ಅಮ್ಮ ಜೋಳ ತಗೊಂಡು ಬಂದೇ ಬರ್ತಾರೆ. ನಮ್ಮನೇಲಿ ಎಲ್ರಿಗೂ ಜೋಳ ಫೇವ್ರೆಟ್. ಆಫೀಸಿಂದ ಬಂದಿದ್ದಷ್ಟೇ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನಿನ್ನು ಫ್ರೆಶ್ ಅಪ್ ಆಗಿಲ್ಲ. ಚಹಾ ಎಲ್ಲ ಆಗಿದೆ, ಕುಡಿತಾ ಇದ್ದಾರೆ. ತಿಂಡಿ ಚಕ್ಲಿ ಖಾಲಿಯಾ? ಮತ್ತೆಂತ ಇತ್ತು ತಿಂಡಿ? ಗುಡ್ಡು ಗೆಣಸು, ಚಿಪ್ಸ್, ಗುಡ್ಡೆ, ಬಿಸ್ಕ್ಯೂಟ್. ತಿಂಡಿ ತಂದಿದ್ಯಾ ಮಮ್ಮಿ? ತರಕಾರಿ ಎಂತೆಲ್ಲ ತಂದಿದ್ರಿ? ತರಕಾರಿ ಎಲ್ಲ ತಂದಿದೆ. ಬದನೆಕಾಯಿ, ದೊಡ್ಡ ದೊಡ್ಡ ಬದನೆಕಾಯಿ ಮತ್ತೆ ಬೀನ್ಸ್, ಕ್ಯಾಬೇಜ್. ಇದೆಂತ? ಅದು ಸೌತೆಕಾಯಿಯಾ? ಚೌತೆಕಾಯಿ ಅಲ್ಲ, ಬೆಂಡೆಕಾಯಿ. ಇದು ಇಷ್ಟು ತರಕಾರಿ ತಗೊಂಡ್ ಬಂದ್ರಾ? ಬಂದಿದೆ. ಟೊಮ್ಯಾಟೊ ಮತ್ತೆಂತ ತಗೊಂಡ್ ಬಂದಿದ್ರಿ? ಅದ್ರಲ್ಲಿ ಎಂತ ಇತ್ತು? ದ್ರಾಕ್ಷಿ ಬಿಡಿಸಿ ಫ್ರಿಜ್ಜಲ್ಲಿ ಹಾಕಿಟ್ಟಿದ್ರ? ತೊಳೆದು ಇಟ್ಟಿದ್ರ? ತಿನ್ಬೋದಲ್ಲ? ತಿನ್ಬೋದಲ್ಲ ನಾನು? ನೋಡಿ ಸ್ನೇಹಿತರೆ, ಕಪ್ಪು ದ್ರಾಕ್ಷಿ ತಂದಿದ್ದಾರೆ ಅಮ್ಮ, ತೊಳೆದಿಟ್ಟಿದ್ರಂತೆ ಫ್ರಿಜ್ಜಲ್ಲಿ. ನಾನು ಇವಾಗ ತಿಂತಿದ್ದೀನಿ. ಸೂಪರ್ ಇತ್ತು, ಸ್ವೀಟ್ ಇತ್ತು. ನಂಗೆ ಕೊಡಿ, ಬಿದ್ದೋಯ್ತು ಅದು. ಸಾಕ್ಬಿಡಿ. ತಿನ್ರೆ ಪುಟ್ಟ ನೋಡಿ. ದೋಸೆ ಮತ್ತೆ ಎಂತ ಅದು? ಬಸ್ಲಿ ಸಾರಾ? ದೋಸೆ ಮತ್ತೆ ಪಾಲಕ್ ಸಾರು. ತಿನ್ ಕೂತ್ಕ. ನಾನು ದ್ರಾಕ್ಷಿ ತಿಂತಾ ಇದ್ದೀನಿ ಸ್ನೇಹಿತರೆ. ಪುಟ್ಟ ಚಹಾ ಕುಡಿತಾ ಕೂತ್ಕೊಂಡಿದ್ದಾನೆ. ಅವನು ದೋಸೆ ಮತ್ತು ಪಾಲಕ್ ಸೊಪ್ಪಿನ ಸಾರಲ್ಲಿ ತಿಂಡಿ ತಿಂತಾ ಇದ್ದಾನೆ. ಜೋಳ ಬೇಯಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇದೆಂತ? ಬೆಳಿಗ್ಗೆ ಹಿಟ್ಟ, ಈಗ ದೋಸೆ ಮಾಡುದಾ? ಯಾರಿಗ ದೋಸೆ? ದೋಸೆ ಮಾಡ್ತಾ ಇದ್ದಾರೆ ಅಮ್ಮ. ತೆಳ್ಳನ್ ದೋಸೆ. ಓಪನ್ ಮಾಡಿ ಕಾಂಬ. ಅಯ್ಯಯ್ಯಪ್ಪ, ದೋಸೆ ಕಣಿ ಹೆಂಗಾಗಿತ್ತು ದೋಸೆ. ನಂಗೆ ಬೇಡ, ನಾನು ಜೋಳ ತಿಂತೆ. ಅವನು ಆಗಿ ಒಂದೆರಡು ತಗೊಂಡು ಹೋದ್ನಲ್ಲ, ತಿಂದಾಗಲಿಲ್ಲ ಒಂದು. ಬೇಕಂಬ್ರ ಮತ್ತೆ ಇದು ಬೇಯಿಸೋದು ಎಷ್ಟೊತ್ತಿಗೆ? ಇದು ಹಸಿನೇ ತಿನ್ನು ಒಳ್ಳೆತ್ತ. ಅಮ್ಮ ಸಂತೆಯಿಂದ ಏನೆಲ್ಲ ತಿಂಡಿ ಅಂತೆಲ್ಲ ತಂದದ್ದು? ಸಂತೆಯಿಂದ ಕಡಲೆ ತಗೊಂಡು ಬಂದಿದ್ದಾರೆ. ಹಸಿರು ಕಡಲೆ ಮತ್ತು ಮಂಡಕ್ಕಿ. ಹಸಿರು ಕಡಲೆ ಸ್ನೇಹಿತರೆ. ಮತ್ತೆ ಎಂತ ಕೊಡಿ ಮಮ್ಮಿ? ಹಸಿರು ಕಡಲೆ ಮತ್ತು ಬಟಾಣಿ ಮತ್ತು ಮಂಡಕ್ಕಿ ತಗೊಂಡು ಬಂದಿದ್ರಾ? ತಿನ್ಬೇಕಿವಾಗ. ಇಷ್ಟು ತಗೊಂಡು ಬಂದಿದ್ರು. ವಿಡಿಯೋ ಮಾಡೋದು ಸಾಕು, ನಾನು ತಿನ್ನೋದು ಬೇಡ. ತಿನ್ನ, ಹಿಂಗೆ ತಿನ್ಬೇಡ ಅಂದದ್ದು ಯಾರು? ಸಾಕ ನಿಂಗಷ್ಟೇ? ನಾನೊಂದು ಸ್ವಲ್ಪ ಫ್ರೆಶ್ ಇರುತ್ತೆ ಮಾತ್ರ. ನಮ್ಮೂರು ಸಂತೆದು ಬಟಾಣಿ ಕುರುಮ್ ಇರುತ್ತೆ. ಜೋಳ ಎಲ್ಲ ಬೆಂದು ಎಲ್ಲ ತೆಗೆದು ಇವಳು ಆಲ್ರೆಡಿ
ಜೋಳ ಎಲ್ಲ ಬೆಂದಾಗಿದೆ ಸ್ನೇಹಿತರೆ. ಒಂದಕ್ಕೆ ಮಸಾಲೆ ಹಚ್ಚಲ್ಲ, ಯಾವ್ದಕ್ಕಾರ ಒಂದಕ್ಕೆ. ಅದು ಸಿಪ್ಪೆ ಎಂತಕ್ಕೆ, ಅದು ಇಟ್ಕೊಂಬ. ಇದು ರೆಡಿ ಮಾಡಿ ಇಟ್ಕೊಂಡಿಡಿ ಬಿಡು. ಒಂದೇ ಸುಮಾರಿಗೆಲ್ಲ ಹಾಕಿ ಆಗಿತ್ತು. ನಾನಿವಾಗ ಒಂದು ಹಾಕ್ಕೊಂಡು ತಿನ್ನೋಣ ಅಂಥೇಳಿ. ಉಪ್ಪು ಮತ್ತು ಖಾರ ಮಿಕ್ಸ್ ಮಾಡಿ, ಲಿಂಬು ಜೊತೆ ಮಿಕ್ಸ್ ಮಾಡಿ ತಿಂದರೆ ಸೂಪರ್ ಆಗುತ್ತೆ ಸ್ನೇಹಿತರೆ. ನಾನಿವಾಗ ಒಂದು ಜೋಳ ತಿಂತೀನಿ. ಅಕ್ಕ ಜೋಳಕ್ಕೆ ಉಪ್ಪು ಖಾರ ಹಚ್ತಾ ಇದ್ಲು ನೋಡಿ. ಆಲ್ರೆಡಿ ತಿಂದಾಗಿದೆ ನೋಡಿ ಇಷ್ಟು. ನನಗೆ ಇದು ಇವಾಗ ನಾನಿವಾಗ ತಿಂತೀನಿ. ಅಮ್ಮನಿಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಅಮ್ಮ ತಿಂತಾ ಇದ್ದಾರೆ. ಅಯ್ಯಯ್ಯೋ, ನಾನಿವಾಗ ಕೂತ್ಕೊಂಡು ತಿನ್ನಬೇಕು ಸ್ನೇಹಿತರೆ. ಹೇಗಿದೆ ಪುಟ್ಟ ಜೋಳ? ನಾನು ಪುಟ್ಟ ಸೂಪರಾ? ಎಂತ ತರಕಾರಿ ಕಟ್ ಮಾಡ್ರಿ? ನುಗ್ಗಿಕಾಯ, ಬಟಾಟೆ, ನುಗ್ಗಿಕಾಯಿ ಬಟಾಟೆ ಇಟ್ಟಾಯ್ತಾ? ಓ, ಅಮ್ಮ ಇವತ್ತು ಮೀನು ತಿನ್ನೋದಿಲ್ಲ, ಅದಕ್ಕೋಸ್ಕರ ಅಮ್ಮಂಗೆ ಮಾತ್ರ ನುಗ್ಗೆಕಾಯಿ ಬಟಾಟೆ ಹಾಕಿ ಪಲ್ಯ ಮಾಡಲಿಕ್ಕೆ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ನಮಗೆ ಮಾತ್ರ ಅಲ್ಲ, ನಿಂಗೆ ಮೀನು ಮಾಡಿಲ್ಲ ಮತ್ತೆಲ್ಲ. ನಮ್ಗೆ ಮೀನು ಇಲ್ಲಯಾ? ನಮ್ಗೆ ಮೀನು ಮಾಡಿರ ಅಂತೇಳಿ ನಾನು ಅಂದ್ಕೊಂಡೆ. ಯಾರಿಗೂ ಮೀನಿಲ್ಲ. ಅಯ್ಯಯ್ಯ, ಮತ್ತೆಂತ ಅದು ಇದ್ರಾಗೆ ನಾನು ಮೀನು ಇತ್ತಂದು ಮಾಡಿ. ಮೆಣಸಿನ್ಕಾಯಿ ಕಟ್ ಮಾಡು. ಅದು ಕೈಯೆಲ್ಲ ಉರುದಿಲ್ಲ? ಉರಿತು, ಹುರಿದು ಮೊನ್ನೆ. ಮೆಣಸಿನ್ಕಾಯಿ ಮಧ್ಯಾಹ್ನ ಎಂತ ಸಾರು? ಮೀನಿದ್ದ ಮಧ್ಯಾಹ್ನ? ಪಾಲಕ್ ಸೊಪ್ಪಿನ ಸಾರು. ಪಾಲಕ್ ಸೊಪ್ಪಿನ ಸಾರಾ? ಎಲ್ಲಿತ್ತು ಪಾಲಕ್ ಸೊಪ್ಪಿನ ಸಾರು? ಸಾರಾ ಮಧ್ಯಾಹ್ನ ಪಾಲಕ್ ಸೊಪ್ಪು ಸಾಂಬಾರು ಅಂತೆ ಸ್ನೇಹಿತರೆ. ಇವಾಗ ಇದು ಇಂಥ ನುಗ್ಗೆಕಾಯಿ ಮತ್ತು ಬಟಾಟೆದು ಪಲ್ಯ ಮಾಡ್ತಾ ಇದ್ರಮ್ಮ. ನುಗ್ಗೆಕಾಯಿ ಎಲ್ಲ ಬೇಯ್ತಾ ಇದೆ ಸ್ನೇಹಿತರೆ. ಕಾಯಿ ಸ್ವಲ್ಪ ಕೆರೆದು ಹಾಕಬೇಕು. ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಮೊದಲೇ ಹಾಕಿದ್ದೀವಿ. ನುಗ್ಗೆಕಾಯಿ ಕೂಡ ಬೆಂದಿದೆ. ಕಾಯಿ ಕೆರ್ಕೊಂಡು ಇಟ್ಕೊಂಡಿದ್ದೀವಿ. ಅಮ್ಮ ಇವಾಗ ಮಿಕ್ಸ್ ಮಾಡ್ಕೊಳ್ತಾರೆ. ನುಗ್ಗೆಕಾಯಿ ಪಲ್ಯ ಇವಾಗ ರೆಡಿ ಆಗಿದೆ ಸ್ನೇಹಿತರೆ. ಅಂತೆಯಿಂದ ಸ್ವಲ್ಪ ಇದು ಜೀರಿಗೆ ಕಡೆಗೆ ಮತ್ತೆಂತ ಮಮ್ಮಿ ಮತ್ತೆಂತ ತಗೊಬಂದ್ರಿ? ಬೆಳ್ಳುಳ್ಳಿ 20 ರೂಪಾಯಿ ಬೆಳ್ಳುಳ್ಳಿ. ಏ ದೇವ್ರೆ, 20 ರೂಪಾಯಿದು ಬೆಳ್ಳುಳ್ಳಿ ಅಮ್ರ. ಇದು 10 ರೂಪಾಯಿ. ಇದು 10 ರೂಪಾಯಿದು ಜೀರಿಗೆ ತಗೊಬಂದಿದ್ರು. ಮತ್ತೆಂತ ಅರಿಶಿನ ಹೊಡಿ. 10 ರೂಪಾಯಿದು ಅರಿಶಿನ ನೋಡಿ ಸ್ನೇಹಿತರೆ. ನಮ್ಮ ಕಡೆ 10 ರೂಪಾಯಿಗೆ ಇಷ್ಟು ಅರಿಶಿನ ಬರುತ್ತೆ. ಪೇಪರಲ್ಲೇ ಸುತ್ತಿ ಕೊಡ್ತಾರಲ್ಲ. ನೀವೆಲ್ಲಿ ತಗೊಬಂದದ? ನಾನು ತಗೊಬರುವಲ್ಲಿ ಪ್ಯಾಕೆಟ್ ರೆಡಿಮೇಡ್ ಇರುತ್ತೆ. ಇದು ಬೇರೆ ಬದಿಗ ಕಟ್ಟಿ ಕೊಡ್ತಾರಾ? ಅದು 20 ರೂಪಾಯಿ. ಅದು 20 ರೂಪಾಯಿದು. ಹೌದೌದು. ಇದು 10 ರೂಪಾಯಿದ ಕೂತ್ಕೊಂತಾರ. ಹಾಂ, ಅಲ್ಲಿಂದ 10 ರೂಪಾಯಿ ಎಲ್ಲ 10 ರೂಪಾಯಿದು ಸಾಸಿವೆ
ಇದು ಮಾತ್ರ ಇತ್ತು ಎಲ್ಲ ಒಟ್ಟಿಗೆ ಇದೆಲ್ಲ ಡಬ್ಬಿಗೆ ತೆಗ್ದು ಇಟ್ಕೊಳ್ಳೋದು ಸ್ನೇಹಿತರೆ. ಇದೆಲ್ಲ ಮೇನ್ ಐಟಮ್ ಅಲ್ವಾ, ಸಾರಿಗೆಲ್ಲ ಬೇಕಾಗುತ್ತೆ. ಇದೆಲ್ಲ ನಮ್ಮ ಡಬ್ಬಿಗೆ ಎತ್ತಿಟ್ಕೊಳ್ತಾ ಇದ್ರು. ಜೀರಿಗೆ ಒಂದು ಡಬ್ಬದಲ್ಲಿ, ಇನ್ನೊಂದರಲ್ಲಿ ಸಾಸಿವೆ, ಇನ್ನೊಂದರಲ್ಲಿ ಸಾಸಿವೆ ಹಾಕೊಂಡಾಗಿದೆ. ಅರಿಶಿನ ಡಬ್ಬಿ ಇಲ್ಯಾ?